टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅದು ನಮ್ಮ ರಾಜ್ಯದ ಗಡಿ ಜಿಲ್ಲೆ ಆಂಧ್ರ ಹಾಗೂ ತಮಿಳುನಾಡಿನೊಂದಿಗೆ ಗಡಿ ಹಂಚಿಕೊಂಡಿರುವ ಜಿಲ್ಲೆಯ ಗಡಿಭಾಗದಲ್ಲಿರುವ ಜನರಿಗೆ ಸರ್ಕಾರಿ ಬಸ್ನ ಸರಿಯಾದ ವ್ಯವಸ್ಥೆ ಇಲ್ಲದೆ ಜನರು ಪರದಾಡುವಂತಾಗಿದೆ. ಕರ್ನಾಟಕ ಗಡಿಭಾಗದಲ್ಲಿ ಸರ್ಕಾರಿ ಬಸ್ ಸಮಸ್ಯೆ. ನಮ್ಮ ರಾಜ್ಯದ ಜನರಿಗೆ ಖಾಸಗಿ ಬಸ್ಗಳೇ ಆಸರೆ. ಬೇಸಿಗೆ ರಜೆಗಳು ಆರಂಭವಾಗುವ ಹೊತ್ತಲ್ಲಿ ಜನರ ಓಡಾಟ ಸಹಜವಾಗಿ ಹೆಚ್ಚಾಗಿದೆ. ಅದರಲ್ಲೂ ಆಂಧ್ರ ಮತ್ತು ತಮಿಳುನಾಡಿನಿಂದ ನಮ್ಮ ರಾಜ್ಯಕ್ಕೆ ಬರುವ ಪ್ರವಾಸಿಗರು ಗಡಿಭಾಗದ ಜನರಿಗೆ ಸರಿಯಾದ ಸರ್ಕಾರಿ ಬಸ್ ವ್ಯವಸ್ಥೆ ಇಲ್ಲ. ಕೋಲಾರದ ಪ್ರವಾಸಿ ತಾಣಗಳಿಗೆ ಬರೋರಿಗೆ ಸೂಕ್ತ ಬಸ್ಗಳಿಲ್ಲ. ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಇತ್ತೀಚೆಗೆ ಆಂಧ್ರ ಪ್ರದೇಶ ಸರ್ಕಾರ ಮಾಡಿರೋ ನಿಯಮ. ಈ ಮೊದಲು ಕರ್ನಾಟಕದ ಬಸ್ಗಳು ಆಂಧ್ರ ಪ್ರದೇಶ ಗ್ರಾಮೀಣ ಭಾಗದ ಗಡಿಯಲ್ಲಿ 20 ಕಿಲೋಮೀಟರ್ ವರೆಗೆ ಸಂಚಾರ ಮಾಡಲು ಪರ್ಮಿಟ್ ಬೇಕಿರಲಿಲ್ಲ. ಆದ್ರೀಗ ಕೇವಲ ಆ ವ್ಯಾಪ್ತಿಯನ್ನ 5 ಕಿಲೋಮೀಟರ್ಗೆ ಆಂಧ್ರ ಸರ್ಕಾರ ಇಳಿಸಿದೆ. ಆ ಮಿತಿ ಮೀರಿ ನಮ್ಮ ರಾಜ್ಯದ ಬಸ್ ಓಡಾಡಿದ್ರೆ ಅಲ್ಲಿನ ಅಧಿಕಾರಿಗಳು ದಂಡ ವಿಧಿಸುತ್ತಿದ್ದಾರಂತೆ. ಏನಂದ್ರೆ ಇವಾಗ ನಮ್ಮ ಕೋಲಾರ ಗಡಿಭಾಗ ಅಂದ್ರೆ ಆಂಧ್ರ ತಮಿಳುನಾಡು ಈ ತರ ಎಲ್ಲ ಗಡಿಭಾಗದಲ್ಲಿರೋ ಜನರಿಗೆ ತೊಂದರೆ ಆಗ್ತಿದೆ, ಬಸ್ಸಸ್ ತೊಂದರೆ ಆಗ್ತಿದೆ. ಮತ್ತೆ ಇವಾಗ ಆಂಧ್ರದಲ್ಲಿ ಮತ್ತೆ ತಮಿಳುನಾಡಲ್ಲಿ ಸ್ವಲ್ಪ ರೂಲ್ಸ್ ಎಲ್ಲ ಚೇಂಜ್ ಆಗಿದೆ. ಅವ್ರಿಗೆ ಬಸ್ಸಸ್ ವ್ಯವಸ್ಥೆ ಸ್ವಲ್ಪ ಕಮ್ಮಿ ಆಗಿದೆ. ಆಲ್ಮೋಸ್ಟ್ ಪ್ರೈವೇಟ್ ಬಸ್ಸಸ್ ಎಲ್ಲ ಎನ್ಕ್ಯಾಚ್ ಮಾಡ್ತಿದೆ. ಗಡಿಭಾಗದಲ್ಲಿ ಲೋಕಲ್ ಟ್ರಿಪ್ ಓಡಾಡುವ ಬಸ್ಗಳಿಗೆ ಪರ್ಮಿಟ್ ಇಲ್ಲದ ಕಾರಣ ಕೆಲವೇ ಬಸ್ಗಳು ಅಂತಾರಾಜ್ಯದ ಗಡಿಯಲ್ಲಿ ಓಡಾಡ್ತಿವೆ. ಹಾಗಾಗಿ ಸಹಜವಾಗಿ ಪ್ರಯಾಣಿಕರಿಗೆ ಸಮಸ್ಯೆ ಕಾಣ್ತಿದೆ. ಅಲ್ಲದೆ ಈ ಸಮಸ್ಯೆ ಖಾಸಗಿ ಬಸ್ಗಳಿಗೆ ಲಾಭವಾಗಿ ಪರಿಣಮಿಸುತ್ತಿದೆ. ಪ್ರಯಾಣಿಕರ ಅಗತ್ಯತೆಗೆ ತಕ್ಕಂತೆ ಬಸ್ ಸಂಚಾರ ಮಾಡ್ತಿದ್ದು ಅಗತ್ಯವಿದ್ರೆ ಇನ್ನೂ ಹೆಚ್ಚಿನ ಬಸ್ಗಳ ವ್ಯವಸ್ಥೆ ಮಾಡಲಾಗ್ತದೆ ಅನ್ನೋದು ಕೋಲಾರ ವಿಭಾಗೀಯ ನಿಯಂತ್ರಣಾಧಿಕಾರಿ ಶ್ರೀನಾಥ್ ಅವರ ಮಾತು. ಈಗ ಬೇಸಿಗೆ ಏನು ಬರ್ತಾ ಇದೆ ಏಪ್ರಿಲ್ ಮೇ ಜೂನಲ್ಲಿ, ಸೊ ತಿರುಪತಿಗೆ ಈ ಬೇಸಿಗೆಯಲ್ಲಿ ಕೂಡ ಹೆಚ್ಚಿನ ಪ್ರಯಾಣಿಕರ ಇರೋದ್ರಿಂದ ಬೇಡಿಕೆ ಇರೋದ್ರಿಂದ ಎಕ್ಸಾಮ್ಸ್ ಎಲ್ಲ ಮುಗಿದ ಮೇಲೆ ನಾವು ಬೇಸಿಗೆಗೂ ಎಕ್ಸ್ಟ್ರಾ ಪರ್ಮಿಟ್ ತೊಗೊಂಡ್ಬಿಟ್ಟು ಈಗ ನಮಗೇನು ಯುಗಾದಿ ಮತ್ತು ರಂಜಾನ್ ಬರ್ತಿದೆ, ಈ ಟ್ರಾಫಿಕ್ ಏನಾಗುತ್ತೆ ಇದನ್ನು ಕೂಡ ನಾವು ಕ್ಲಿಯರ್ ಮಾಡಲಿಕ್ಕೆ ಎಕ್ಸ್ಟ್ರಾ ಬಸ್ಸಸ್ನ ಪೂಲ್ ಮಾಡಿ ನಾವು ಅಧಿಕಾರಿಗಳು ಮತ್ತು ನಮ್ಮ ಸಿಬ್ಬಂದಿ ಎಲ್ಲ ಸೇರಿ ಜನಕ್ಕೇನು ಸೌಕರ್ಯ ಕೊಡಬೇಕು ಇದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಒಟ್ನಲ್ಲಿ ಬೇಸಿಗೆ ರಜೆ ಆರಂಭದಲ್ಲಿ ಗಡಿಭಾಗದಲ್ಲಿ ಬಸ್ಗಳ ಸಮಸ್ಯೆ ಎದುರಾಗಿದೆ. ಆಂಧ್ರ ಸರ್ಕಾರದ ಜೊತೆ ಕರ್ನಾಟಕ ಸರ್ಕಾರ ಸಮನ್ವಯ ಸಾಧಿಸಿದ್ರೆ ಸಮಸ್ಯೆ ಸರಿ ಹೋಗಲಿದೆ. ರಾಜೇಂದ್ರ ಸಿಂಹ, ಟಿವಿ9 ಕೋಲಾರ.